ನಮಸ್ಕಾರ. ಪಂಚಾಯಿತಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ನ್ಯೂಸ್ 18ನ ಪಂಚಾಯಿತಿಯಲ್ಲಿ ಪ್ರಮುಖ ಎರಡು ಸುದ್ದಿಗಳು. ಸ್ಟೋರಿ ನಂಬರ್ 1 ನಿಮಗೆ ಹೇಳ್ತಾ ಹೋಗ್ತೀವಿ. ಅದು ಮುಸ್ಲಿಂ ತುಷ್ಟೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮೇಲೆ ಯಾವಾಗಲೂ ಕೂಡ ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಮುಸ್ಲಿಂ ತುಷ್ಟೀಕರಣ ಮಾಡಲಾಗ್ತಾ ಇದೆ, ಮುಸ್ಲಿಂ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾನೆ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಕಾಂಗ್ರೆಸ್ ಸಾಕಷ್ಟು ಎಕ್ಸಾಂಪಲ್ ಅನ್ನುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಬಟ್ ಈಗ ಒಂದು ಪ್ರಕರಣ ಇದೆಯಲ್ಲ, ಅದರಲ್ಲೂ ಹುಬ್ಬಳ್ಳಿ ಗಲಭೆ ಪ್ರಕರಣವನ್ನ ವಾಪಸ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ತೋರಿಸ್ತಾ ಇರುವಂತ ಆತುರತೆ ಇದೆಯಲ್ಲ, ಸರ್ಕಾರ ಈಗ ಆಲ್ರೆಡಿ ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಸಾಕಷ್ಟು ಉದಾಹರಣೆಗಳಿದಾವೆ. ಉದಾಹರಣೆ ಅಂದ್ರೆ ಆ ಒಂದು ಪ್ರಕರಣದಲ್ಲಿ ಅವರುಗಳು ಭಾಗಿಯಾಗಿದ್ದಾರೆ, ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ, ಕಂಪ್ಲೀಟ್ಲಿ ಲಾ ಅಂಡ್ ಆರ್ಡರ್ನ ಯಾವುದನ್ನು ಕೂಡ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ, ಪೊಲೀಸರಿಗೆ ಕಲ್ಲೇಟನ್ನ ಹೊಡೆದಿದ್ದಾರೆ, ವಿಡಿಯೋ ಸಮೇತ ಅರೆಸ್ಟ್ ಮಾಡಲಾಗಿತ್ತು 150ಕ್ಕೂ ಹೆಚ್ಚು ಜನರನ್ನ. ಅಂತಹ ಪ್ರಕರಣವನ್ನೇ ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಳ್ತಾ ಇರುವಂಥದ್ದು, ಇದು ಸಾಕಷ್ಟು ಟೀಕೆಗೆ ಗುರಿಯಾಗಿರುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುಸ್ಲಿಂ ತುಷ್ಟೀಕರಣವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನ. ಇನ್ನ ಎರಡನೇ ಸ್ಟೋರಿ ಯಾವುದಪ್ಪ ಅಂತ ನೋಡೋದಾದ್ರೆ, ಕಿ ಲೇಡಿ ರನ್ಯಾ ಎರಡನೇ ಸ್ಟೋರಿ. ಅದು ಪಂಚಾಯಿತಿಯ ಎರಡನೇ ಸ್ಟೋರಿ, ಕಿ ಲೇಡಿ ರನ್ಯಾ ಈಗ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂಥವ್ರು. ಯಾಕೆಂದ್ರೆ ಸ್ಮಗ್ಲಿಂಗ್ ಇದೆಯಲ್ಲ, 16 kg ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡಿರುವಂತ ವಿಚಾರ, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಸ್ಮಗ್ಲಿಂಗ್ ಅನ್ನ ಮಾಡಿದ್ರ. ರನ್ಯಾ ಪ್ರಕರಣದಲ್ಲಿ ಈಗ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ, ಇದುವರೆಗೂ 17 ಕೋಟಿಗೂ ಹೆಚ್ಚಿನ ಆಭರಣ ಮತ್ತು ಹಣವನ್ನ ವಶಕ್ಕೆ ಪಡೆಯಲಾಗಿರುವಂಥದ್ದು. ಸೊ ಹೀಗಾಗಿ ಆ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಸ್ಮಗ್ಲಿಂಗ್ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇವತ್ತಿನ ಪಂಚಾಯಿತಿಯಲ್ಲಿ. ಈಗ ಮೊದಲ ಸ್ಟೋರಿಗೆ ನೋಡ್ತಾ ಹೋಗೋಣ. ಮೊದಲ ಸ್ಟೋರಿ ನಾನು ಮುಸ್ಲಿಂ ತುಷ್ಟೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೆ. ಅದು 2022 ಏಪ್ರಿಲ್ 16ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣ. ಅಲ್ಲಿ ಹೋಗ್ಬಿಟ್ಟು ಪೊಲೀಸರಿಗೆ ಹೊಡಿತಾರೆ, ಪೊಲೀಸರಿಗೆ ಕಲ್ಲಿಂದ ತೂರಿರುವಂಥದ್ದು, ಅಲ್ಲಿದ್ದಂಥ ಗಾಡಿಗಳನ್ನ ಜಖಂಗೊಳಿಸ್ತಾರೆ, ಕಲ್ಲು ತೂರಾಟದ ಜೊತೆಗೆ ಬೆಂಕಿಯನ್ನು ಹಚ್ಚುವಂತ ಪ್ರಯತ್ನವನ್ನ ಕೂಡ ಮಾಡಲಾಗುವಂಥದ್ದು. ಸುಮಾರು 150ಕ್ಕೂ ಹೆಚ್ಚು ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿರುತ್ತೆ. ಈ ಪ್ರಕರಣದಲ್ಲಿ ಸರ್ಕಾರ ಕಳೆದ ವರ್ಷ ಈ ಅಮಾಯಕರು ಅನ್ನುವ ರೀತಿಯಾದಂಥ ಒಂದು ಹಣೆಪಟ್ಟಿಯನ್ನ ಕಟ್ಟಿ ಕಳೆದ ವರ್ಷ ಅಕ್ಟೋಬರ್ 10ನೇ ತಾರೀಕು ಅದರೊಂದೊಂದು ನಿರ್ಧಾರವನ್ನ ಕೈಗೊಳ್ತಾರೆ. ಟೋಟಲಿ 43 ಕೇಸ್ಗಳನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಹುಬ್ಬಳ್ಳಿ ಪ್ರಕರಣ ಕೂಡ ಒಂದು ಆಗಿರುತ್ತೆ. ಅದರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ರಾಜ್ಯದಾದ್ಯಂತ. ಅದರ ಜೊತೆಗೆ ವಿರೋಧ ಪಕ್ಷ ಬಿಜೆಪಿಯವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದೇನಾದ್ರೂ ಇರಲಿ, ನಾವು ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಆ ಪ್ರಕರಣ ವಾಪಸ್ ಪಡೆದುಕೊಳ್ತಾ ಇತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ 2.5 ತಿಂಗಳಲ್ಲಿ ಪ್ರಕರಣದ ಎಲ್ಲ ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಅವರು ಹೈಕೋರ್ಟ್ಗೂ ಕೂಡ SPP ಮುಖಾಂತರ ಅರ್ಜಿಯನ್ನ ಹಾಕಿಸ್ತಾರೆ, ಈ ಪ್ರಕರಣವನ್ನ ವಾಪಸ್ ಪಡ್ಕೊಳ್ತಾ ಇದೀವಿ ಅಂತ. ಯಾವುದೇ ರೀಸನ್ಸ್ ಗಳನ್ನ ಕೂಡ ಹೇಳೋದಿಲ್ಲ. ಈಗ ಇದು ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು ಮತ್ತೊಮ್ಮೆ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಓಲೈಕೆಯ ರಾಜಕಾರಣ ಮಾಡ್ತಾ ಇದೆ ಅಂತ. ಹಾಗಾದ್ರೆ ಈ ಪ್ರಕರಣ ಏನೇನೆಲ್ಲ ಆಗಿದೆ, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಹಿಂದೆ ನಡೆದಿತ್ತು, ಈಗ ನಡೀತಾ ಇರುವಂಥದ್ದು ಮತ್ತೆ ಆಕ್ರೋಶಕ್ಕೆ ಗುರಿಯಾಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆ ಆಗಿದೆಯಲ್ಲ, ಅದರ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ, ನೋಡೋಣ. ಅದು 2022 ಏಪ್ರಿಲ್ 16. ಹಳೆ ಹುಬ್ಬಳ್ಳಿ ಸ್ಟೇಷನ್ ಮುಂದೆ ಗದ್ದಲವೋ ಗದ್ದಲ. ಸ್ಟೇಷನ್ ಮುಂದೆ ಜಮಾಯಿಸಿದ್ದ 100 ಜನರು ಸ್ಟೇಷನ್ ಮೇಲೆ ದಾಳಿ ಇಟ್ಟಿದ್ರು. ಮಸೀದಿ ಮೇಲೆ ಭಗವಧ್ವಜ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಗಲಾಟೆಯಾಗಿತ್ತು. ಸ್ಟೇಷನ್ ಮೇಲೆಯೇ ಕಲ್ಲು ತೂರಲಾಗಿತ್ತು. ಇನ್ಸ್ಪೆಕ್ಟರ್ ಸೇರಿ 12 ಮಂದಿ ಗಾಯಗೊಂಡಿದ್ರು. ಇಡೀ ಘಟನೆ ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿತ್ತು. ಪೊಲೀಸರಿಗೆ ಸವಾಲು ಹಾಕಿದ್ದ ದುಷ್ಕರ್ಮಿಗಳ ವಿರುದ್ಧದ ಕೇಸನ್ನ ವಾಪಸ್ ಪಡೆಯೋ ವಿಚಾರದಲ್ಲಿ ಸರ್ಕಾರ ಶರವೇಗದಲ್ಲೇ ಮುನ್ನುಗ್ಗಿದೆ. ಕೇಸ್ ವಾಪಸ್ ಪಡೆಯೋ ಬಗ್ಗೆ NIA ಕೋರ್ಟ್ಗೆ ಸರ್ಕಾರ SPP ಮೂಲಕ ಅರ್ಜಿ ಹಾಕಿದೆ. ಸಚಿವ ಸಂಪುಟ ತೀರ್ಮಾನ, ಕೋರ್ಟ್ಗೆ ಮನವರಿಕೆ ಎಲ್ಲವೂ ಶರವೇಗದಲ್ಲೇ ಸಾಗಿದೆ. ಕೇವಲ 2.5 ತಿಂಗಳಲ್ಲೇ ಕ್ಯಾಬಿನೆಟ್ನಿಂದ ಕೋರ್ಟ್ವರೆಗೂ ಆದೇಶ ಹೊರಟಿದೆ. CRPC 321ರಡಿ ಕೇಸ್ ವಾಪಸ್ ಪಡೆಯಲು ಮುಂದಾಗಿರುವ ಸರ್ಕಾರ ಎಲ್ಲವನ್ನೂ ಶೀಘ್ರಗತಿಯಲ್ಲೇ ಮಾಡಿ ಮುಗಿಸಿದೆ. ಕೇಸ್ ವಾಪಸ್ ಪಡೆಯುವ ಸರ್ಕಾರದ ನಿರ್ಧಾರದ ಬಗ್ಗೆ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಪ್ರಾಸಿಕ್ಯೂಷನ್ ವಿಭಾಗಗಳಿಂದಲೂ ಆಕ್ಷೇಪ ವ್ಯಕ್ತವಾಗಿತ್ತು.
3 ಇಲಾಖೆಗಳ ಆಕ್ಷೇಪಗಳ ಮಧ್ಯೆಯೇ ಕ್ಯಾಬಿನೆಟ್ನಲ್ಲಿ ಓಕೆ ಮಾಡಿತ್ತು ಸರ್ಕಾರ. ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಎಐಎಂಐಎಂ ಮುಖಂಡ ಮೊಹಮ್ಮದ್ ಆರಿಫ್ ಮತ್ತು 158 ಮಂದಿ ವಿರುದ್ಧ ಕೇಸ್ ಆಗಿತ್ತು. ಆರಿಫ್ ಮತ್ತು 158 ಜನರ ವಿರುದ್ಧ ಕೊಲೆಯತ್ನ ಆರೋಪವಿತ್ತು. ಗಲಭೆ ಮತ್ತು ಇತರ ಗಂಭೀರ ಆರೋಪಗಳಿಂದಾಗಿ ಕ್ರಿಮಿನಲ್ ಕೇಸ್ ದಾಖಲಾಗಿತ್ತು. ಯುಎಪಿಎ ಅಡಿಯೂ ಹಲವರ ಬಂಧನವಾಗಿದ್ದು 12 ಎಫ್ಐಆರ್ ಹಾಕಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ 35 ಆರೋಪಿಗಳಿಗೆ, ಹೈಕೋರ್ಟ್ನಿಂದ 111 ಮಂದಿ ಜಾಮೀನು ಪಡೆದಿದ್ದಾರೆ. ಅಷ್ಟೊತ್ತಿಗೆ ಪ್ರಕರಣವನ್ನ ಕೈಬಿಡುವಂತೆ ಉಪಮುಖ್ಯಮಂತ್ರಿ ಡಿಕೆಶಿ ಪತ್ರ ಬರೆದಿದ್ರು. ಅಮಾಯಕರ ಮೇಲೆ ಕೇಸ್ ಹಾಕಲಾಗಿದೆ ಎಂದು ಪತ್ರ ಬರೆದಿದ್ರು. ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಸರ್ಕಾರ ಎಷ್ಟು ತರಾತುರಿ ತೋರಿದೆ ಅನ್ನೋದಕ್ಕೆ ಕೇವಲ 2.5 ತಿಂಗಳಲ್ಲೇ ಎಲ್ಲಾ ಪ್ರಕ್ರಿಯೆ ಮುಗಿದಿರೋದೇ ಪುಷ್ಟಿ ನೀಡುತ್ತಿದೆ. ಅಕ್ಟೋಬರ್ 10, 2024ರಂದು ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆಯಲು ಸಂಪುಟ ತೀರ್ಮಾನ ಮಾಡಿತ್ತು. ಅಕ್ಟೋಬರ್ 15, 2024ರಂದೇ ಸರ್ಕಾರದ ಅಧಿಕೃತ ಆದೇಶ ಹೊರಬಿತ್ತು. ಅಕ್ಟೋಬರ್ 21, 2024ರಂದು ಸರ್ಕಾರದ ಆದೇಶ ಪಾಲನೆಗೆ ಕಾನೂನು ಇಲಾಖೆಗೆ ಮಾಹಿತಿ ನೀಡಲಾಯಿತು. ಡಿಸೆಂಬರ್ 6, 2024ರಂದು ಕೋರ್ಟ್ಗೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ರಿಂದ ಮಾಹಿತಿ ಹೋಯಿತು. ಡಿಸೆಂಬರ್ 24, 2024ರಂದು ಕೇಸ್ ವಾಪಸ್ ಪಡೆಯಲು ಎಸ್ಪಿಪಿ ಸಿಟಿ ಸಿವಿಲ್ ಕೋರ್ಟ್ ಹಾಗೂ ಎನ್ಐಎ ಕೋರ್ಟ್ಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಏಪ್ರಿಲ್ 7, 2025ರಂದು ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದೆ ಎನ್ಐಎ ಕೋರ್ಟ್. ಸರ್ಕಾರದ ಶರವೇಗದ ನಿರ್ಧಾರಕ್ಕೆ ಪ್ರತಿಪಕ್ಷಗಳು ಟೀಕೆ ವ್ಯಕ್ತಪಡಿಸಿವೆ. ಪಾಕಿಸ್ತಾನದ ಅಪ್ಪಂದಿರಿಗೆ ಹುಟ್ಟಿದವರು ಮಾತ್ರ ಇಂಥ ಯೋಚನೆಯನ್ನು ಮಾಡ್ತಾರೆ, ಇಂಥ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಭಾರತೀಯ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರದ ವಿರುದ್ಧ ಯಾರಿಲ್ಲ, ಅವ್ರು ಯಾರು ಇಂಥ ಯೋಚನೆ ಮಾಡೋದಿಲ್ಲ. ಅಂಥದ್ದೇನಾದ್ರು ಮಾಡಿದ್ರೆ ನಾವು ರಾಜ್ಯವ್ಯಾಪಿ ಆಂದೋಲನ ಮಾಡ್ತೀವಿ. ಯಾರು ಆ ರೀತಿ ಸಮರ್ಥಿಸ್ತಾರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅವ್ರು ಯಾರು ಇಲ್ಲಿರೋದಕ್ಕೆ ಲಾಯಕ್ಕಲ್ಲ. ನೋಡಿ, ಸಿ ಟಿ ರವಿಯವರ ಮಾತು, ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು, ಅವರು ಬಹುಶಃ ಅವರು ಈ ಒಂದು ಸೆಕ್ಯುಲರ್ ಕಂಟ್ರಿ, ಏನು ನಾವು ಜಾತ್ಯತೀತ ರಾಷ್ಟ್ರವಾಗಿದ್ದೀವಿ, ಈ ರಾಜ್ಯದ ಈ ದೇಶದಲ್ಲಿ ಅವರು ಬಹುಶಃ ಒಬ್ಬ ಜವಾಬ್ದಾರಿತ ಒಬ್ಬ ಪ್ರಜೆಯಾಗಿ ಬದುಕಲಿಕ್ಕೆ ಅವರಿಗೆ ಬಹುಶಃ ಅರ್ಹತೆ ಇಲ್ಲ ಅಂತ ನಾನು ಕಾಣ್ತೇನೆ. ಈಗ ಸಿ ಟಿ ರವಿಯವರು ಏನು ಮಾತನಾಡ್ತಾರೆ ನನಗೆ ಗೊತ್ತಿಲ್ಲ. ಇದ್ರ ಸರ್ಕಾರದ ತೀರ್ಮಾನ ಆದಮೇಲೆ ನಾವು ಮಾತನಾಡೋಣ. ಹೂವಾಪೋಗಳಿಗೆ ನಾವು ಮಾತನಾಡೋಕೆ ಏನು ಅರ್ಥ ಇದೆಯಾ? ಆಸ್ ಅ ಗೌರ್ಮೆಂಟ್ ಬಾಟ್ ದಿಸ್ ಆಗಿದೆಯಾ? ಅಲ್ರಿ, ಅವ್ರು ಆಕ್ರೋಶ ಎಲ್ಲದಕ್ಕೂ ಹೊರಗೆ ಹಾಕ್ತಾರೆ. ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿಂದು ಬಂದ್ರಲ್ಲ, ಅವಾಗ ಯಾಕೆ ಹಾಕ್ಲಿಲ್ಲ ಆಕ್ರೋಶ ಹೊರಗೆ? ಮೋದಿ ಅವರು ಅನ್ಇನ್ವಿಟೆಡ್ ಆಗಿ ಹೋಗಿ ಇನ್ವಿಟೇಷನ್ ಇತ್ತ ಮೋದಿ ಅವರಿಗೆ ಹೋಗಿ ಕೇಕ್ ತಿನ್ನಕ್ಕಲ್ಲಿ ಇತ್ತೇನ್ರಿ? ಹುಬ್ಬಳ್ಳಿ ಕೇಸ್ ವಾಪಸ್ ಪಡೆಯೋ ಸರ್ಕಾರದ ಶರವೇಗದ ನಿರ್ಧಾರಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿದೆ ವಕೀಲರ ತಂಡ. ಕೇಸ್ ವಾಪಸಾತಿ ತೀರ್ಮಾನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಲಾಗಿದೆ. ಮಾರ್ಚ್ 17ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ದೊಂಬಿ ಮತ್ತು ಗಲಭೆ ಇಂಥ ಗಂಭೀರ ಪ್ರಕರಣಗಳನ್ನ ವಾಪಸ್ ಪಡಿಬೇಕಂದ್ರೆ ಒಂದಷ್ಟು ಮಾನದಂಡ ಬೇಕಾಗುತ್ತೆ. ಇದರಲ್ಲಿ ಅವುಗಳನ್ನೆಲ್ಲ ಗಾಳಿಗೆ ತೂರಿ, ಮಾನದಂಡಗಳನ್ನ ಗಾಳಿಗೆ ತೂರಿ ಏನು ಸರ್ಕಾರ ಇಂಥ ಗಂಭೀರ ಪ್ರಕರಣನ ವಾಪಸ್ ಪಡಿತಾ ಇರೋದು ಅಕ್ಷಮ್ಯ ಅಪರಾಧ ಅನ್ನೋದನ್ನು ನಮ್ಮ ರಿಟ್ ಪಿಟಿಷನ್ನಲ್ಲಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ. ಹೀಗಾಗಿ ನಾವು ಫೈಲ್ ಮಾಡಿದಂಥ ರಿಟ್ ಪಿಟಿಷನ್ ಅಡ್ಮಿಟ್ ಆಗಿದೆ. ಮಾರ್ಚ್ 17ಕ್ಕೆ ಅದು ವಿಚಾರಣೆಗೆ ಬರಲಿದೆ. ಅವತ್ತಿನ ದಿವಸ ನಾವು ನ್ಯಾಯಾಲಯಕ್ಕೆ ಹಾಜರಾಗ್ತೀವಿ. ಮಾರ್ಚ್ 17ರ ಹೈಕೋರ್ಟ್ ವಿಚಾರಣೆ ತೀರ್ಪಿನ ಮೇಲೆ ಎನ್ಐಎ ಕೋರ್ಟ್ ವಿಚಾರಣೆ ವೇಳೆಯೂ ಸಮರ್ಥವಾದ ಮಂಡಿಸಲು ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಆದರೆ ಇಷ್ಟೊಂದು ತರಾತುರಿ ಏನಿತ್ತು ಎಂಬ ಬಗ್ಗೆ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಕಾರದ ನಡೆ ಇದೆಯಲ್ಲ, ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಆ ಅನುಮಾನಗಳು, ಆ ಶಂಕೆಗಳು ಏನಪ್ಪಾ ಅಂತ ನೋಡ್ತಾ ಹೋಗೋಣ. ಬಿಕಾಸ್ ಈ ಒಂದು ಪ್ರಕರಣ ವಾಪಸ್ ಪಡೆದಂತ ಹಿನ್ನೆಲೆಯಲ್ಲಿ ಉಳಿದಂತ ಪ್ರಕರಣಗಳಲ್ಲೂ ಕೂಡ ಹಿಂಗೆ ಆಗುತ್ತಾ ಅಂತ ಸರ್ಕಾರದ ನಡೆ ಮೇಲೆ ಅನುಮಾನಗಳಿರುವಂಥದ್ದು. ಹಳೆ ಹುಬ್ಬಳ್ಳಿ ಕೇಸ್ನಂತೆಯೇ ಎಲ್ಲವೂ ಕೂಡ ಆಗುತ್ತಾ? ಎಲ್ಲವೂ ಆಗುತ್ತಾ ಅಂದ್ರೆ, ಈಗ ಪಾದ್ರಾಯನಪುರ ಕೇಸ್ ಇತ್ತು, ಡಿಜೆ ಹಳ್ಳಿ KG ಹಳ್ಳಿ ಪ್ರಕರಣ ಇತ್ತು, ಅದರ ಜೊತೆಗೆ ಈ ಮೊನ್ನೆ ಅಷ್ಟೇ ಉದಯಗಿರಿ ಪ್ರಕರಣಗಳೆಲ್ಲವೂ ಕೂಡ ಇತ್ತಲ್ಲ, ಇದ್ರ ಮೇಲೂ ಕೂಡ ಈಗ ಸಾಕಷ್ಟು ಅನುಮಾನಗಳು ಕಾಡಲಿಕ್ಕೆ ಶುರುವಾಗಿದೆ. ಪೊಲೀಸರ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸಿದಂತಾಗಲ್ವಾ? ಯಾಕೆಂದ್ರೆ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ.
ಕಲ್ಲನ್ನ ಬಿಸಾಡ್ತಾರೆ. ಆ ವಿಡಿಯೋ ಸಾಕ್ಷ್ಯಗಳಿರುವಂಥದ್ದು. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಅಲ್ಲಿದ್ದಂಥ ಎಲ್ಲ ಗಾಡಿಗಳನ್ನ ಚಿಂದಿ ಚಿತ್ರನ್ನ ಮಾಡಿದ್ದಾರೆ, ನಜ್ಜುಗುಜ್ಜು ಮಾಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳನ್ನ ಅಮಾಯಕರು ಅನ್ನುವ ರೀತಿಯಲ್ಲಿ ಕೇಸ್ ವಾಪಸ್ ಪಡ್ಕೊಂಡು ಬಿಟ್ಬಿಟ್ರೆ ಮುಂದಿನ ಕತೆ ಏನು? ಪೊಲೀಸರು ನೆಕ್ಸ್ಟ್ ತನಿಖೆಯನ್ನ ಯಾವ ರೀತಿಯಾಗಿ ಮಾಡಬೇಕು? ಒಂದೊಂದು ಸರ್ಕಾರ ಬಂದಾಗ್ಲೂ ಕೂಡ ಒಂದೊಂದು ರೀತಿಯಾಗಿ ನಡ್ಕೊಳ್ತಾವಲ್ಲ. ಹಾಗಾದ್ರೆ ಪೊಲೀಸರಿಗೆ ಧೈರ್ಯ ತುಂಬಬೇಕಾದಂತ ಸರ್ಕಾರ ಈ ರೀತಿಯಾದಂತ ನಡೆಯಿಂದ ಪೊಲೀಸರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿದಂತೆ ಆಗಲ್ವಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುವಂಥದ್ದು. ಮೈಸೂರಿನ ಉದಯಗಿರಿ ಕೇಸ್, ಮೊನ್ನೆ ಇನ್ನೂ ಆಗಿರುವಂತ ಕೇಸ್, ಎಲ್ರಿಗೂ ಗೊತ್ತಿರುವಂತ ಕೇಸ್. ಈ ಒಂದು ಕೇಸಲ್ಲೂ ಹಿಂಗೆ ಆಗುತ್ತಾ? ಅಲ್ಲಿ ಹೋಗುವಂತ IPS ಆಫೀಸರ್ ಮೇಲೆ, ಅವ್ರು ಹೋಗುವಂತ ಗಾಡಿಗಳ ಮೇಲೆ ಕಲ್ಲು ತೂರಾಟ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಸರ್ಕಾರದಿಂದ ಆ ಒಂದು ಪ್ರಕರಣದಲ್ಲಿ ನ್ಯಾಯಯುತವಾದಂತ ತನಿಖೆ ಆಗುತ್ತೆ ಅಂತ ನಿರೀಕ್ಷಿಸಲಾದ್ರು ಹೇಗ್ ಸಾಧ್ಯ ಅಂತ, ಹೇಗ್ ನಿರೀಕ್ಷೆ ಮಾಡ್ಲಿಕ್ಕಾಗುತ್ತೆ ಇಂತಹ ಸರ್ಕಾರದ ಮೇಲೆ? ಯಾಕೆಂದ್ರೆ ಕಂಪ್ಲೀಟ್ಲಿ ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಉದಯಗಿರಿ ಕೇಸನ್ನ ಕೂಡ ಹಳ್ಳ ಹಿಡ್ಸತ್ತಾ, ಮಣ್ಣು ಮುಗಿಸ್ಬಿಡ್ತಾರಾ? ಆ ಒಂದು ಕೇಸನ್ನ ಕೂಡ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ಬಿಡುತ್ತಾ? ಯಾಕೆಂದ್ರೆ ಅದೇ ಸಮುದಾಯ ಮಾಡಿರುವಂತ ಒಂದು ಕೆಲಸ ಅದು. ಅದೇ ರೀತಿಯಾದಂತ ಪ್ರಕರಣ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರದಿಂದ, ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ಮಾಡ್ಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, KG ಹಳ್ಳಿ DJ ಹಳ್ಳಿ ಸ್ಟೇಷನ್ಗೆ ಬೆಂಕಿ ಕೇಸ್ಗೆ ಸಂಬಂಧಪಟ್ಟಂತೆ ಅದು ಯಾಕೆ ಬೆಂಕಿಯನ್ನ ಹಚ್ಚಲಾಗಿತ್ತು? ಅದು ಬರೀ ಆ ಸ್ಟೇಷನ್ಗೆ ಬೆಂಕಿಯನ್ನ ಹಚ್ಚಲಾಗಿತ್ತ? ಇವರದ್ದೇ ಪಕ್ಷದ ಶಾಸಕ, ದಲಿತ ಶಾಸಕರಾಗಿದ್ದಂಥವರು ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಅವರ ಮನೆಯನ್ನ ಧ್ವಂಸ ಮಾಡ್ತಾರೆ. ಅದಾದ್ಮೇಲೆ ಪೊಲೀಸ್ ಠಾಣೆಯನ್ನ ಧ್ವಂಸ ಮಾಡ್ತಾರೆ. ಆ ಸಂದರ್ಭದಲ್ಲೇ ಇವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಂಥವ್ರು, ಅಮಾಯಕರು ಅಂತ ಹೇಳ್ದಂಥವ್ರು ಈ ಕಾಂಗ್ರೆಸ್ ನಾಯಕರುಗಳು. ಅವರ ಪಕ್ಷದ ಶಾಸಕರ ಬೆಂಬಲಕ್ಕೆ ನಿಂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ದಿದ್ದಂಥವ್ರು ಆ ಸಂದರ್ಭದಲ್ಲಿ. ಯಾಕೆಂದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಬೇಕು, ವೋಟ್ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸಮರ್ಥನೆ ಮಾಡ್ಕೊಂಡಿದ್ದಂಥವ್ರು ಈ ಒಂದು ಪ್ರಕರಣವನ್ನ ಬಿಟ್ಬಿಡ್ತಾರ? ಅದನ್ನು ಕೂಡ ಹಳ್ಳ ಇಡಿಸುವಂತ ಸಾಧ್ಯತೆ ಇದೆ. ಅದನ್ನು ಕೂಡ ಅಮಾಯಕರ ಪಟ್ಟಿ ಹೆಸರಿಗೆ ತಳ್ಳಿಬಿಟ್ಟು ಅವರನ್ನು ಕೂಡ ಸೇಫ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಮಾತುಗಳು, ಟೀಕೆಗಳು ಕೇಳಿ ಬರ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್ ಕೇಸು, ಇನ್ನು ಇದನ್ನಂತೂ ಹೇಳದೆ ಬೇಡ. ವಿಧಾನಸೌಧದಲ್ಲೇ ಕೂಗ್ದಂತ ಒಂದು ಘೋಷಣೆ ಅದು. ಅದನ್ನ ಹಂಗೇನ್ ಕೂಗೇ ಇಲ್ಲ, ಅವ್ರು ಬೇರೆ ಏನೋ ಹೇಳಿದ್ದು. ನಾಸಿರ್ ಅಹಮದ್ ಜಿಂದಾಬಾದ್ ಅಂತೆಲ್ಲ ಕೂಗಿದ್ದು, ಅವರು ಕಾಂಗ್ರೆಸ್ ಜಿಂದಾಬಾದ್ ಅಂತ ಕೂಗಿದ್ದು ಬೇರೆ ರೀತಿಯಲ್ಲಿ ಕೇಳಿಸಿದೆ ಅಂತ ಹೇಳಿದಂಥವ್ರು. ಅದಾದ ಮೇಲೆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಬಂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂಥದ್ದು. ಅದಾದ್ಮೇಲೂ ಕೂಡ ಆ ಪ್ರಕರಣವನ್ನ ಹಳ್ಳ ಇಡಿಸುವಂತ ಯತ್ನವನ್ನ ಮಾಡಲಾಗಿದೆ. ದೇಶದ್ರೋಹಿ ಹೇಳಿಕೆಗಳಂತೂ ಬರ್ತಾನೆ ಇದಾವೆ. ಅದಕ್ಕೆ ಇನ್ನಷ್ಟು ಒಂದ್ ಸ್ವಲ್ಪ ಬೂಸ್ಟ್ ಅನ್ನ ಕೊಟ್ಟಂತಾಗಿದೆ ಇವರು ಈ ಪ್ರಕರಣವನ್ನ ವಾಪಸ್ ಪಡೆಯುವಂತ ಮುಖಾಂತರ. ಯಾಕೆಂದ್ರೆ ಏನ್ ನಮ್ಮ ಸರ್ಕಾರನೇ ಇದೆ, ನಮ್ಮರೇ ಅಲ್ವಾ CM ಇರೋದು, ಬಿಡು ಏನಾಗಲ್ಲ, ನಮ್ಮ ಮುಖಂಡರು ಹೆಂಗಿದ್ರು ಬಿಡಿಸ್ಕೊಂಡ್ಬರ್ತಾರೆ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ, ಮೈ ವೇ ಈಸ್ ಹೈವೇ ಅನ್ನುವ ರೀತಿಯಲ್ಲಿ ಆ ಸಮುದಾಯ ನಿರ್ಧಾರಕ್ಕೆ ಬಂದುಬಿಡುತ್ತೆ. ಇದೇ ರೀತಿಯಾದಂಥ ಪ್ರಕರಣಗಳನ್ನ ವಾಪಸ್ ಪಡೆದಂಥ ಸಂದರ್ಭದಲ್ಲಿ ಒಂದು ಪೊಲೀಸರ ನೈತಿಕ ಸ್ಥೈರ್ಯ ಅನ್ನುವಂಥದ್ದು ಕುಗ್ಗಿಸುವಂಥ ಪ್ರಯತ್ನ, ಅದರ ಜೊತೆಗೆ ಆ ಸಮುದಾಯ ನೀವೇನಾದರೂ ಮಾಡಿ ನಮಗೆ ವೋಟ್ ಬೇಕಷ್ಟೇ, ನಮಗೆ ಬಂದು ವೋಟ್ ಒತ್ತಿ ಅಷ್ಟೇ ಅನ್ನುವ ರೀತಿಯಾದಂಥ ನಿರ್ಧಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರಚೋದನಾಕಾರಿ ಭಾಷಣವನ್ನ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿದಂತಾಯ್ತು. ಬಿಕಾಸ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದ್ರೂ ನಾವು ಕೆರಳಿಸ್ಬೋದು. ಏನ್ ಕೆರಳಿ ಅವ್ರು ಕಲ್ಲು ತೂರಾಟ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ನಮ್ಮ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ತಾರೆ ಅನ್ನುವಂಥ ಒಂದು ಧೈರ್ಯ ಬಂದ್ಬಿಡುತ್ತೆ ಅಂತ. ಗಲಭೆಗೆ ಪ್ರಚೋದನೆ ಕೊಟ್ಟರು ಕೂಡ ಅಷ್ಟೇ, ಪ್ರಚೋದನಕಾರಿ ಭಾಷಣ ಮಾಡಿದ್ರು ಕೂಡ ಅಷ್ಟೇ, ಈ ಸರ್ಕಾರ ಏನೂ ಮಾಡೋದಿಲ್ಲ ಅನ್ನುವಂಥ ನೀತಿಗೆ, ಆ ನಿಲುವುಗಳಿಗೆ ಬಂದಂತೆ ಆಗ್ಬಿಡುತ್ತೆ ಒಂದು ಸಮುದಾಯ. ಸೊ ಈ ರೀತಿಯಾದಂಥ ಆರೋಪಗಳನ್ನು ಈಗ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಕಾದ್ ನೋಡೋಣ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಯಾವ ರೀತಿಯಾದಂಥ ಟೀಕೆಯನ್ನ ಸರ್ಕಾರ ಎದುರಿಸುತ್ತೆ ಅನ್ನುವಂಥದ್ದನ್ನು. ಖತರ್ನಾಕ್ ಲೇಡಿ, ಕಿಲ್ ಲೇಡಿ ರನ್ಯಾ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು. ಇಡೀ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಮಗ್ಲಿಂಗ್, ಚಿನ್ನ ಸ್ಮಗ್ಲಿಂಗ್ ಮಾಡಿದಂಥ ಪ್ರಕರಣ ಸಿಕ್ಕಾಕೊಂಡಿರುವಂಥದ್ದು. ಇನ್ನು ಸಿನಿಮಾದಲ್ಲಿ ರನ್ಯಾ ರಾವ್, ಬಂಧನದಲ್ಲಿರುವಂಥ ರನ್ಯಾ ರಾವ್ ಫೋಟೋವನ್ನು ನಿಮ್ಗೆ ತೋರಿಸ್ತಾ ಇದೀವಿ. ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ರನ್ಯಾ ರಾವ್ ಹೇಗೆ ಬಳ್ಕೋ ಬಳ್ಳಿ ಥರ ಇದ್ದಾಳೆ, ಈ ಫೋಟೋವನ್ನ ಕೂಡ ನೀವು ಗಮನಿಸಬಹುದು. ಮತ್ತೊಂದು ಫೋಟೋವನ್ನ, ಏರ್ಪೋರ್ಟ್ನಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದಂಥ ನಟಿ ರನ್ಯಾ ರಾವ್ ಹೇಗಿದ್ದಾಳೆ ಅಂತ. ಎರಡು ಫೋಟೋಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ರನ್ಯಾ ರಾವ್ ಫೋಟೋನಾ ಅಂತ ಅನ್ಸುತ್ತೆ. ಆದರೆ ಇದು ರನ್ಯಾ ರಾವ್ ಬಂಧನವಾದಾಗ DRI ಅಧಿಕಾರಿಗಳು ತೆಗೆದಿರುವಂಥ ಫೋಟೋ. ತುಂಬ ಜನ ಹಂಗೆ ಇದ್ದಾರೆ, ತುಂಬ ಜನ ಮೇಕಪ್ ಹಾಕೊಂಡಂಥ ಸಂದರ್ಭದಲ್ಲಿ ನೋಡೋ ರೀತಿನೇ ಬೇರೆ,
ಡೈರೆಕ್ಟ್ ಆಗಿ ಅವರು ಮೇಕಪ್ ತೆಗೆದಂತ ಸಂದರ್ಭದಲ್ಲಿ ಕಾಣುವಂತ ರೀತಿನೇ ಬೇರೆ. ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ನ ರನ್ಯಾ ರಾವ್ ಹೇಳಿದಂತ ಭಯಾನಕ ಸತ್ಯ ಇದೆಯಲ್ಲ ಅರೆಸ್ಟ್ ಆದಂತ ಸಂದರ್ಭದಲ್ಲಿ, ಅದನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೊಂದು ರೀತಿಯಾದಂತಹ ಅಸಾಧಾರಣ ಪ್ರಕರಣ ಅನ್ನುವಂಥ ರೀತಿಯಲ್ಲೇ ಚರ್ಚೆ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಭದ್ರತೆಗೆ ಸವಾಲಾಗಿರುವಂಥದ್ದು ಪ್ರಕರಣ ಇದು. ಯಾಕೆಂದ್ರೆ ಹೇಗೆ ಅಲ್ಲಿಂದ ತಪ್ಪಿಸ್ಕೊಂಬಂದ್ರು, ಅದಾದ್ಮೇಲೆ ಹೇಗೆ ಸಿಕ್ಕಾಕೊಂಡ್ರು ಅಂತ. ಏರ್ಪೋರ್ಟ್ನ ಭದ್ರತೆ ಭೇದಿಸಿ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆ. ಇದು ಏರ್ಪೋರ್ಟ್ ಭದ್ರತೆಯನ್ನೇ ಭೇದಿಸಿ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿರುವಂಥದ್ದು. ಇದರಲ್ಲಿ ವಿವಿಐಪಿಗಳ ಕೈವಾಡ ಕೂಡ ಇರುವಂಥದ್ದು ಸ್ಪಷ್ಟವಾಗ್ತದೆ. ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಆ ಸ್ಮಗ್ಲಿಂಗ್ ನಡೀತಾ ಇರಲಿಲ್ಲ. ಇದು ಒಂದೇ ಪ್ರಕರಣ ಅಥವಾ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡಲಾಗಿತ್ತಾ ಅನ್ನುವಂಥ ಅನುಮಾನ ಈಗ ಶುರುವಾಗಿರುವಂಥದ್ದು. ಅವರ ಮನೆಯಲ್ಲೂ ಸಿಕ್ಕಿರುವಂಥ ಚಿನ್ನವನ್ನ ಗಮನಿಸೋದಾದ್ರೆ, ಆರೋಪಿತೆ ನನಗೆ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನನಗೆ ಹಿಂಸೆ ಕೊಟ್ಟಿದ್ರು ಅಂತ ಆರೋಪಿತೆ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಎಲ್ಲ ಉಲ್ಲೇಖ ಆಗಿದೆ. ಆರೋಪಿ ಪರ ವಕೀಲರಿಗೆ ಒಂದು ಮಾಹಿತಿಯನ್ನಷ್ಟೇ ಕೊಡ್ತೀವಿ ಅಂತ ಈಗ ಆಲ್ರೆಡಿ ವಕೀಲರು ಹೇಳಿದ್ದಾರೆ. ಉಳಿದ 2 ಮಾಹಿತಿಯನ್ನ ಕೋರ್ಟ್ಗೆ ಮಾತ್ರ ಸಲ್ಲಿಸ್ತೇವೆ. ಉಳಿದ 2 ಮಾಹಿತಿ ಅಂದ್ರೆ ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಯಾವ ರೀತಿಯಾಗಿ ಹಿಂಸೆಯನ್ನ ಕೊಡಲಾಗಿದೆ, ಆ 2 ಮಾಹಿತಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಎಲ್ಲ ವಿವರವನ್ನ ಕೊಡ್ತೀವಿ ಅಂತ ತಿಳಿಸಲಾಗಿದೆ. ಪ್ರಕರಣ ತುಂಬಾ ಗಂಭೀರವಾಗಿದ್ದು ಗೌಪ್ಯ ತನಿಖೆಯನ್ನ ನಡೆಸಬೇಕಾಗಿದೆ. ಹೀಗಾಗಿ ಆರೋಪಿತೆ ರನ್ಯಾ ರಾವ್ರನ್ನ 3 ದಿನ ಕಸ್ಟಡಿಗೆ ನೀಡಿ ಅಂತ ಕೇಳಲಾಗಿತ್ತು. ಸೊ ಹೀಗಾಗಿ ನಾಳೆಗೆ ರನ್ಯಾ ರಾವ್ ಕಸ್ಟಡಿ ಆದೇಶವನ್ನ ಪ್ರಕಟಿಸಲಿರುವಂತದ್ದು ಕೋರ್ಟ್. ಇನ್ನ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗಾರದ ರಹಸ್ಯವನ್ನ ನೋಡೋದಾದ್ರೆ, ದುಬೈ ಏರ್ಪೋರ್ಟ್ ನಲ್ಲಿ ತಪಾಸಣೆ ವೇಳೆ ಚಿನ್ನ ಇರಲಿಲ್ಲ. ದುಬೈ ಏರ್ಪೋರ್ಟ್ ನಲ್ಲಿ ಭದ್ರತಾ ತಪಾಸಣೆ ಮುಗಿಸಿದ ಮೇಲೆ ಚಿನ್ನ ಸಪ್ಲೈ ಆಗಿರುವಂತದ್ದು, ಅಲ್ಲಿರುವಂತವ್ರು ಶಾಮೀಲಾಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಲ್ಲಿ ಸೊಂಟ, ತೊಡೆ, ಒಳ ಉಡುಪಿನಲ್ಲಿ ಚಿನ್ನವನ್ನ ಸಾಗಾಟ ಮಾಡಲಾಗಿರುವಂತದ್ದು. ಟೇಪ್, ಕ್ರೇಪ್, ಬ್ಯಾಂಡೇಜ್ ಸುತ್ತಕೊಂಡು ಚಿನ್ನ ಸಾಗಾಟ ಮಾಡಲಾಗಿದೆ. ಸ್ಕಿನ್ ಕಲರ್ ಟೇಪ್ಗಳನ್ನ ಸುತ್ತಕೊಂಡು ಅಲ್ಲಿ ಚಿನ್ನ ಸಾಗಾಟ ಮಾಡಲಾಗಿದೆ. ಭದ್ರತಾ ತಪಾಸಣೆ ಮೆಟಲ್ ಡಿಟೆಕ್ಟರ್ಗೂ ಕೂಡ ಸಿಕ್ತಿರಲಿಲ್ಲ. ಆ ರೀತಿಯಾಗಿ ಅಂದ್ರೆ ಅಲ್ಲಿ ಅಕ್ರಮ ನಡೆದಿರುವಂಥದ್ದು. ಅಲ್ಲಿರುವಂಥವರ ಸಪೋರ್ಟ್ ಇಂದಾನೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಚಿನ್ನವನ್ನ ಸಾಗಾಟ ಮಾಡಲಾಗಿದೆ. ಹಾಗಿದ್ರೆ 2 ಏರ್ಪೋರ್ಟ್ಗಳಲ್ಲಿ ಸಹಕರಿಸಿದ್ ಯಾರು? ಹಾಗಾದ್ರೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತನಿಖೆಯನ್ನ ಮಾಡಲಾಗ್ತದೆ. 17.29 ಕೋಟಿ ಬೆಲೆಯ ಚಿನ್ನಾಭರಣ ನಗದನ್ನ ಸೀಸ್ ಮಾಡಲಾಗಿದೆ. 2 ಕೋಟಿ ಹಣನೂ ಕೂಡ ಸಿಕ್ಕಿರುವಂಥದ್ದು. ಇವ್ರ ಮನೆ ಮೇಲೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಇವ್ರ ಮನೆಯಲ್ಲಿ 2 kg ಚಿನ್ನ ಕೂಡ ಸಿಕ್ಕಿರುವಂಥದ್ದು. ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆಯಲಾದಂತ ಚಿನ್ನದ ಜೊತೆಗೆ ಸೇರಿಸಿ ಹೇಳ್ತಾ ಇರುವಂಥದ್ದು. ಇನ್ನ ರನ್ಯಾ ರಾವ್ ಬಳಸ್ತಾ ಇದ್ದಂತ ಲ್ಯಾಪ್ಟಾಪ್, ಮೊಬೈಲ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಯಾರ್ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಲ್ಯಾಪ್ಟಾಪ್, ಮೊಬೈಲ್ ನಲ್ಲಿದೆ ಬಂಗಾರದ ರಹಸ್ಯಗಳು. ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾವ ರೀತಿಯಾಗಿ ಇಲ್ಲಿ ಸಾಗಾಟವನ್ನ ಮಾಡಲಾಗಿದೆ, ಸ್ಮಗ್ಲಿಂಗ್ ಮಾಡಲಾಗಿದೆ, ಇದೇ ಫಸ್ಟ್ ಟೈಮ್ ಸ್ಮಗ್ಲಿಂಗ್ ಅನ್ನ ಮಾಡಿರುವಂಥದ್ದು ಅಥವಾ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಬಾರಿ ಸ್ಮಗ್ಲಿಂಗ್ ಅನ್ನ ಮಾಡಲಾಗಿದೆಯಾ, ಅದೆಲ್ಲ ಪ್ರಕರಣಗಳಲ್ಲೂ ಕೂಡ ಈಕೆ ಭಾಗಿಯಾಗಿದ್ದಾಳ, ಅದನ್ನ ತನಿಖೆಯನ್ನ ಮಾಡಲಾಗ್ತದೆ. ಕಾದ್ ನೋಡೋಣ ಈ ತನಿಖೆಯ ಸಂದರ್ಭದಲ್ಲಿ ಇನ್ನೂ ಯಾವ್ಯಾವ ರೀತಿಯಾಗಿ ಸ್ಫೋಟಕ ಮಾಹಿತಿಗಳು ಹೊರಬರ್ತವೆ ಅಂತ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.